ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೇವಲ ಆಧಾರ್ ಕಾರ್ಡ್ ಇದ್ದರೆ ಸಾಕು, ನೀವು ಗರಿಷ್ಠ 50,000 ರೂಪಾಯಿವರೆಗೆ ನೀವು ಸಾಲವನ್ನು ಪಡ್ಕೋಬೋದು ಸ್ನೇಹಿತರೆ. ಅದು ಕೂಡ ನೀವು ಕಂತಿನ ರೂಪದಲ್ಲಿ ಈ ಒಂದು 12 ತಿಂಗಳ ಒಂದು ಅವಧಿ ಇರುತ್ತೆ. ಆ ಒಂದು 12 ತಿಂಗಳ ಅವಧಿಯಲ್ಲಿ ನೀವು ಈ ಒಂದು ಸಾಲವನ್ನು ಪಡೆದಿರ್ತಕ್ಕಂಥ ಸಾಲವನ್ನು ಮರುಪಾವತಿಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ, ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಅದರಲ್ಲಿ ಕೂಡ ಸಾಕಷ್ಟು ಮಹಿಳೆಯರಿಗಿರ್ಬೋದು, ಯುವಕರಿಗಿರ್ಬೋದು ಸಾಕಷ್ಟು ಯೋಜನೆಗಳನ್ನು ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ಅದರಲ್ಲಿ ಈ ಒಂದು ಯೋಜನೆ ಕೂಡ ಸ್ನೇಹಿತರೆ ಹಾಗಾದರೆ ಈ ಒಂದು ಯೋಜನೆ ಯಾವುದು, ಜೊತೆಗೆ ಈ ಒಂದು ಯೋಜನೆ ಮೂಲಕ ಎಷ್ಟು ಹಣವನ್ನು ಸಾಲವಾಗಿ ಪಡ್ಕೊಳ್ಬೋದು ಮತ್ತು ಯಾವ ಯಾವ ದಾಖಲಾತಿಗಳನ್ನು ನೀವು ನೀಡಬೇಕಾಗತ್ತೆ ಮತ್ತು ಈ ಒಂದು ಯೋಜನೆಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ ಯಾವ ಯಾವ ದಾಖಲೆಗಳು ಬೇಕು, ಜೊತೆಗೆ ಅವರ ಒಂದು ಅರ್ಹತೆ ಏನಿರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಸ್ನೇಹಿತರೆ. ನೀವೇನಾದರೂ ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಹಿಳೆಯರ ಸಲುವಾಗಿ, ಜೊತೆಗೆ ದೇಶದ ಮತ್ತು ರಾಜ್ಯದ ಯುವಕರ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ PM ಸ್ವನಿಧಿ ಯೋಜನೆ ಕೂಡ ಕೇಂದ್ರ ಸರ್ಕಾರದಿಂದ ಇರತಕ್ಕಂಥ ಒಂದು ಯೋಜನೆ ಸ್ನೇಹಿತರೆ. ಈ ಒಂದು ಯೋಜನೆ ಮೂಲಕ ನೀವು ಗರಿಷ್ಠ 50,000 ರೂಪಾಯಿವರೆಗೆ ನೀವು ಸಾಲವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ನೀವೇನಾದರೂ ಒಂದು ಸ್ವಂತ ಉದ್ಯೋಗವನ್ನು ನೀವು ಪ್ರಾರಂಭ ಮಾಡಬೇಕು ಅಂತಂದರೆ ಈ ಒಂದು ಹಣ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಈ ಒಂದು ಯೋಜನೆ ಮೂಲಕ ನಿಮಗೆ ಮೊದಲು ಕಂತಿನ ರೂಪದಲ್ಲಿ ಒಂದು ಹಣವನ್ನು ನೀಡಲಾಗುತ್ತೆ. ಮೊದಲು ನೀವು ಫಸ್ಟ್ ಕಂತಿನಲ್ಲಿ 10,000 ರೂಪಾಯಿಯನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಆ ಒಂದು 10,000 ರೂಪಾಯಿ ಹಣವನ್ನು ನೀವು ತುಂಬಿದ ನಂತರ ಎರಡನೇ ಕಂತು ನಿಮಗೆ ರಿಲೀಸ್ ಆಗುತ್ತೆ. ಅದು ಕೂಡ 20,000 ಇರುತ್ತೆ ಸ್ನೇಹಿತರೆ. ಆ ಒಂದು 20,000 ರೂಪಾಯಿ ಹಣವನ್ನು ಕೂಡ ನೀವು ಹಂತ ಹಂತವಾಗಿ ನೀವು ಮರುಪಾವತಿ ಮಾಡಿದ್ದೆ ಅದರಲ್ಲಿ ಒಟ್ಟಿಗೆ ನಿಮಗೆ 50,000 ರೂಪಾಯಿವರೆಗೆ ನೀವು ಈ ಒಂದು ಯೋಜನೆಯ ಮೂಲಕ PM ಸ್ವನಿಧಿ ಯೋಜನೆಯ ಮೂಲಕ ನೀವು ಸಾಲವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ಈ ಒಂದು ಸಾಲವನ್ನು ನೀವು ಒಮ್ಮೆಲೆ ತುಂಬುವಂತಹ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಯಾಕಂದರೆ ಈ ಒಂದು ಸಾಲವನ್ನು ನೀವು ಕಂತಿನ ರೂಪದಲ್ಲಿ, ಅಂದರೆ ಒಟ್ಟು ನಿಮಗೆ 12 ತಿಂಗಳ ಒಂದು ಕಾಲಾವಕಾಶ ಇರುತ್ತೆ. ಆ ಒಂದು 12 ತಿಂಗಳ ಕಾಲಾವಕಾಶದಲ್ಲಿ ನೀವು ಪ್ರತಿ ತಿಂಗಳು ಇಷ್ಟಷ್ಟು ಹಣವನ್ನು ತುಂಬ್ತಾ ಹೋದರೆ, ಕಂತಿನ ರೂಪದಲ್ಲಿ ನೀವು ತುಂಬ್ತಾ ಹೋದರೆ ನಿಮ್ಮ ಸಾಲವನ್ನು ನೀವು ಮರುಪಾವತಿಯನ್ನು ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಈ ಒಂದು ಸಾಲವನ್ನು ಯಾರಿಗೆ ನೀಡಲಾಗುತ್ತೆ ಅನ್ನೋದನ್ನು ನೀವು ನೋಡೋದಾದರೆ ಸ್ನೇಹಿತರೆ, ಈ ಒಂದು ಸಾಲವನ್ನು ದೇಶದ ಯುವಕರು, ಯಾರು ನಿರುದ್ಯೋಗಿ ಯುವಕರಿರ್ತಾರೆ ಅಂಥವರ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ, ಜೊತೆಗೆ ಯಾರು ಮಹಿಳೆಯರಿರ್ತಾರೆ ಆ ಮಹಿಳೆಯರ ಒಂದು ಆರ್ಥಿಕ ಒಂದು ಭದ್ರತೆಯನ್ನು ನೀಡುವ ಒಂದು ಉದ್ದೇಶದಿಂದ, ಜೊತೆಗೆ ಯಾರು ಬೀದಿ ವ್ಯಾಪಾರಿಗಳಿರ್ತಾರೆ, ಯಾರು ಹೂ ಮಾರೋರು ಇರ್ತಾರೆ, ಯಾರು ಟೈಲರಿಂಗ್ ಮಾಡೋರು ಇರ್ತಾರೆ, ಒಟ್ಟಾರೆ ಹೇಳಬೇಕಾದ್ರೆ ಅಸಂಘಟಿತ ವಲಯದ ಯಾರು ಜನರಿರ್ತಾರೆ ಅವರ ಒಂದು ಆರ್ಥಿಕ ಅಭಿವೃದ್ಧಿಯನ್ನು, ಅವರ ಒಂದು ಆರ್ಥಿಕವಾಗಿ ಅವರು ಸುಧಾರಣೆ ಆಗುವ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ನೀವು ಕೂಡ ಈ ಒಂದು PM ಸ್ವನಿಧಿ ಯೋಜನೆಯ ಮೂಲಕ ನೀವು ಸಾಲವನ್ನು ಪಡಿತೀನಿ ಅಂತಂದರೆ ಯಾವ ಯಾವ ದಾಖಲೆಗಳನ್ನು ನೀಡಬೇಕಾಗುತ್ತೆ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ, ಮಹಿಳೆಯರ ಆಧಾರ್ ಕಾರ್ಡನ್ನು ನೀಡಬೇಕಾಗುತ್ತೆ. ಯಾರು ಯುವಕರು ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡನ್ನು ನೀಡಬೇಕಾಗುತ್ತೆ. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಕನ್ನು ನೀಡಬೇಕಾಗುತ್ತೆ. ಯಾರು ವ್ಯಾಪಾರವನ್ನು ಮಾಡ್ತಿರ್ತಾರೆ ಅಂಥವರ ವ್ಯಾಪಾರ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ. ಆದಾಯ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ. ಅದಲ್ಲದೆ ಮೊಬೈಲ್ ನಂಬರು ಮತ್ತು ಇತ್ತೀಚಿನ ಒಂದು ಭಾವಚಿತ್ರವನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ. ಈ ಎಲ್ಲ ದಾಖಲೆಗಳು ಇದ್ದರೆ ಮಾತ್ರ ನೀವು ಈ ಒಂದು ಯೋಜನೆಗೆ, ನೀವು ಸ್ವನಿಧಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಜೊತೆಗೆ ಸ್ನೇಹಿತರೆ, ನೀವೇನಾದರೂ PM ಸ್ವನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ ಯಾವ ಅರ್ಹತೆಯನ್ನು ನೀವು ಹೊಂದಿರಬೇಕಾಗುತ್ತೆ ಅನ್ನೋದನ್ನು ನೋಡೋದಾದರೆ, PM ಸ್ವನಿಧಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲು, ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಅವರ ವಯಸ್ಸು 21ರಿಂದ 50 ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ. ಅದೇ ರೀತಿ PM ಸ್ವನಿಧಿ ಯೋಜನೆಯಡಿಯಲ್ಲಿ ಅರ್ಜಿ ಬಯಸುವ ಅರ್ಜಿದಾರರ ವಾರ್ಷಿಕ ಆದಾಯ 2.5 ಲಕ್ಷ, ಅಂದರೆ 2.5 ಲಕ್ಷ ದಾಟಿರಬಾರ್ದು ಸ್ನೇಹಿತರೆ. ಈ ಒಂದು ಯೋಜನೆಗೆ ಅರ್ಜಿಯನ್ನು ಬಯಸುವಂಥ ಅರ್ಜಿದಾರರು ಸಣ್ಣ ಪುಟ್ಟ ವ್ಯಾಪಾರ ಅಥವಾ ಯಾವುದಾದ್ರೂ ಒಂದು ಸ್ವಂತ ಉದ್ಯೋಗವನ್ನು ಮಾಡ್ತಿರಬೇಕು. ಜೊತೆಗೆ PM ಸ್ವನಿಧಿ ಯೋಜನೆಗೆ ಅರ್ಜಿ ಬಯಸುವ ಅರ್ಜಿದಾರರ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ಸರ್ಕಾರಿ ನೌಕರಿಯಲ್ಲಿ ಇದ್ದರೂ ಕೂಡ ಈ ಒಂದು ಯೋಜನೆ ನಿಮಗೆ ಬರೋದಿಲ್ಲ ಸ್ನೇಹಿತರೆ.
ಸ್ನೇಹಿತರೆ, ನೀವು ಕೂಡ ಪಿ ಎಮ್ ಸ್ವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸ್ತೀನಿ ಅಂತಂದರೆ ನೀವು ಯಾವ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ನೋಡೋದಾದರೆ, ಸ್ನೇಹಿತರೆ, ಮೊದಲನೇದಾಗಿ ನೀವು ಯಾವ ಉದ್ಯೋಗವನ್ನು ಮಾಡ್ತಾಯಿದ್ರಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮಾಣ ಪತ್ರವನ್ನು ನೀವು ಪಡ್ಕೋಬೇಕಾಗತ್ತೆ. ಜೊತೆಗೆ ಈ ಒಂದು ಮಾಹಿತಿಯನ್ನು ನೀವು ನಿಮ್ಮ ಸಮೀಪ ಇರತಕ್ಕಂಥ ಬ್ಯಾಂಕ್ನಲ್ಲಿ ಕೂಡ ನೀವು ಮಾಹಿತಿಯನ್ನು ಪಡ್ಕೋಬೋದು. ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನೀವು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇದಲ್ಲದೆ ಸ್ನೇಹಿತರೆ, ಈ ಒಂದು ಅಧಿಕೃತವಾದ ಒಂದು ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ ಮೂಲಕ ಕೂಡ ನೀವು ಮಾಹಿತಿಯನ್ನು ಪಡೆದುಕೊಂಡು ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಇದಿಷ್ಟು ಪಿ ಎಮ್ ಸ್ವನಿಧಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.